ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೆಂಗಿದ್ದೀರಿ? ನಾವಂತೂ ಸೂಪರ್ ಆಗಿದ್ದೀವಿ. ನೀವು ಕೂಡ ಸೂಪರ್ ಆಗಿದ್ದೀರಿ ಅನ್ಕೊಂಡು ಮತ್ತೆ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ಲಾಗಲ್ಲಿ ನಿನ್ನೆ ವಿಡಿಯೋದು ಕಂಟಿನ್ಯೂ ವಿಡಿಯೋ ಇದೆ. ಅಂದರೆ ಟ್ರೇಡ್ ಫೇರ್ ನಡೀತಾ ಇದೆ ಅಂದಿದ್ದೆ, ಅದೇ ವಿಡಿಯೋದು ಕಂಟಿನ್ಯೂ ವಿಡಿಯೋ. ಇಲ್ಲಿ ಭಾರತದ ಎಲ್ಲ ಪ್ರಾಡಕ್ಟ್ಗಳನ್ನು ನೋಡಿದ್ವಿ, ಕೆಲವೊಂದು ಯುನಿಕ್ ಪ್ರಾಡಕ್ಟ್ಗಳು ಸಹ ನೋಡ್ಕೊಂಡ್ವಿ ನಾವು. ಪ್ರತಿಯೊಂದು ಪ್ರಾಡಕ್ಟು ಕ್ವಾಲಿಟಿ ಮಾತ್ರ ಸೂಪರ್ ಆಗಿತ್ತು, ಕ್ವಾಲಿಟಿ ಬೆಸ್ಟ್. ಹಾಗೆ ರೇಟ್ನು ಮೀಡಿಯಮ್ ಅಲ್ಲಿತ್ತು, ಡಿಸ್ಕೌಂಟ್ ಥರ ರೇಟ್ ಎಲ್ಲ ಇತ್ತು. ನಮಗಂತೂ ಭಾಳ ಖುಷಿ ಆಯಿತು, ಬಂದಿದ್ದಕ್ಕೂ ತುಂಬ ಹೆಲ್ಪ್ ಆಯಿತು. ಆಲ್ಮೋಸ್ಟ್ ಎಲ್ಲನೂ ಶಾಪಿಂಗ್ ಮಾಡ್ಕೊಂಡ್ವಿ. ಇಲ್ಲಿ ಡಿಫ್ರೆಂಟ್ ಆಫ್ ಫೋಟೋ ಫ್ರೇಮ್ ಕೂಡ ನಾವಿಲ್ಲಿ ನೋಡ್ಬೋದು. ಎಷ್ಟು ಚಂದಿದ್ದು, ಒಂದಕ್ಕಿಂತ ಒಂದು ಚಂದಿದ್ದು. ವಾಲ್ದು ಸೀನರಿನೇ ಚೇಂಜ್ ಮಾಡುವಂಥದ್ದು, ಎಷ್ಟು ಚಂದನಿದ್ದು. ದೇವ್ರ ಫೋಟೋಸ್ನೇ ಇದ್ದು. ಹಾಗೆ ಲೇಡೀಸ್ ಬ್ಯಾಗ್ಸ್ ಅಂತೂ ಸೂಪರ್ ಆಗಿದ್ದು, ಲೆದರ್ದಿತ್ತು, ಬೆಸ್ಟ್ ಕ್ವಾಲಿಟಿ. ಹಾಗೆ ಮೀಡಿಯಂ ರೇಟಲ್ಲಿ ಇದ್ದು. ಆಲ್ಮೋಸ್ಟ್ ಎಲ್ಲನೂ ಮಕ್ಕಳಿಗೆ ಆಡುವಂಥ ಸಾಮಾನುಗಳನ್ನು ಸ್ವಲ್ಪ ಡಿಫ್ರೆಂಟ್ ಆಗಿದ್ದು, ಯುನೀಕ್ ಆಗಿದ್ದು. ವೆರೈಟೀಸ್ ಆಫ್ ಟೀ ಮಸಾಲ ಕೂಡ ಇದ್ದು. ಹಾಗೆ ಪಾಪಡ್ಸ್ ಇದ್ದು, ನ್ಯಾಚುರಲ್ ಪಾಪಡ್ ಅಂತ ಹೇಳ್ತಾ ಇದ್ರು. ಪ್ರತಿಯೊಂದು ಟೇಸ್ಟ್ ಮಾಡಿ ತಗೊಳ್ಳಿ ಅಂತಿದ್ರು, ಬಟ್ ನಾವು ತಗೊಳಕ್ಕಿಂತ ಟೇಸ್ಟ್ ಮಾಡಿದ್ದೇ ಜಾಸ್ತಿ. ಹಾಗೆ ಆಯುರ್ವೇದಿಕ್ ಎಲ್ಲ ಆಯಿಲ್, ಹೇರ್ ಆಯಿಲ್ ಎಲ್ಲ ಇತ್ತು. ಹಾಗೆ ಜ್ಯುವೆಲರೀಸ್ ಅಂತೂ ಸೂಪರ್ ಆಗಿತ್ತು, ಒಂದಕ್ಕಿಂತ ಒಂದು ಚಂದ ಇತ್ತು. ಹಾಗೆ ರೇಟ್ನು ಅಷ್ಟೇ ಮೀಡಿಯಂ ಅಲ್ಲಿ ಇತ್ತು, ಬೆಸ್ಟ್ ಕ್ವಾಲಿಟಿದಿದ್ದು, ಭಾಳ ಚಂದ ಇದ್ದು. ಒಂದಕ್ಕಿಂತ ಒಂದು ನೋಡ್ಬೋದು. ಇಯರಿಂಗ್ಸ್ ಎಲ್ಲ ಎಷ್ಟು ಚಂದಿದ್ದು, ಜುಮ್ಕಾಸ್ ಎಲ್ಲ. ಇಲ್ಲಿ ಪಾಪಡ್ ನೋಡಿದ್ದು ಒಂದ ಎರಡ ವೆರೈಟೀಸ್ ಆಫ್ ಪಾಪಡ್ ನೋಡ್ವಿ. ಹಾಗೆ ಪ್ರತಿಯೊಂದು ಟೇಸ್ಟ್ ಮಾಡಿ ಒಂದೆರಡನ್ನ ತಗೊಂಡ್ವಿ. ಟೇಸ್ಟ್ ಮಾಡುವಾಗಂತೂ ಯಾವ್ದು ತಗೋಬೇಕು ಯಾವ್ದು ಬಿಡ್ಬೇಕು ಒಂದು ಗೊತ್ತಾಗ್ತಿಲ್ಲ, ಎಲ್ಲಾನು ಸೂಪರ್ ಆಗಿ ಹತ್ಲತ್ತೀವ್ರಿ. ಯಾಕಾದ್ರೂ ಟೇಸ್ಟ್ ಮಾಡಕ್ ಇಟ್ಟಾರ ಅನ್ನಂಗ ಅನ್ಸ್ಬಿಡ್ಲತ್ತಿತ್ತು, ಯಾವುದು ಗೊತ್ತಾಗ್ತಿರ್ಲಿಲ್ಲ ಒಂದನು. ಶೇಂಗಾ ಚಿಕ್ಕಿ ಅಂತೂ ಸೂಪರ್ ಆಗಿತ್ತು, ನಾವು ಸಹ ಒಂದು ತಗೊಂಡ್ ತಿಂದ್ವಿ. ಶೇಂಗಾ ಚಿಕ್ಕಿನೇ ನಾನಾ ರೀತಿಯಲ್ಲಿದ್ದು, ನಮ್ಗೆ ನೋಡಕ್ ಒಂಥರ ಶಾಕ್ ಅನ್ನಿಸ್ತು ಶೇಂಗಾ ಚಿಕ್ಕಿನೇ, ಬಟ್ ಸ್ವಲ್ಪ ಟೇಸ್ಟ್ ಬೇರೆ ಇತ್ತು. ಹಾಗೆ ಪರ್ಫ್ಯೂಮ್ಸ್ ಎಲ್ಲ ಇದ್ದು, ವೆರೈಟೀಸ್ ಆಫ್ ಪರ್ಫ್ಯೂಮ್ ಇದ್ದು, ಚಪ್ಪಲಿ ಸ್ಯಾಂಡಲ್ಸ್ ಎಲ್ಲ ಇದ್ದು, ಲೆದರ್ದು ಕೂಡ ಇತ್ತು. ಭಾಳ ಚಂದ ಇದ್ದು ವೆರೈಟೀಸ್ ಎಲ್ಲ. ಹೇರ್ ಫಾಲ್ ಅಂಡ್ ಸ್ಕಿನ್ ಅಲರ್ಜಿಗೋಸ್ಕರ ಕೆಲವೊಂದು ಪ್ರಾಡಕ್ಟ್ಸ್ ಎಲ್ಲ ಇಲ್ಲಿದ್ದು, ಸೋಪ್ ಹಾಗೆ ಕ್ರೀಮ್ಸ್ ಎಲ್ಲ ಇದ್ದು. ಇಲ್ಲಿ ನಾವು ನೋಡಿದ್ದು ಬೇರೆ ಐಟಮ್ಗಳಿಂತ ತಿನ್ನ ಐಟಮ್ಗಳೇ ಜಾಸ್ತಿ ಇದ್ದು ರೀ. ಸ್ನ್ಯಾಕ್ಸು, ಸ್ವೀಟ್ಸು ಹಾಗೆ ತುಂಬಾ ಇದ್ದು. ಹಾಗೆ ಲೇಡೀಸ್ ಜ್ಯುವೆಲರೀಸ್ ಅಂತೂ ಸೂಪರ್ ಆಗಿದ್ದು, ಒಂದಕ್ಕಿಂತ ಒಂದು. ಹಾಗೆ ಡ್ರೆಸ್ ಅಂತೂ ಸಖತ್ತಾಗಿದ್ದು ರೀ, ಪ್ಯೂರ್ ಕಾಟನ್ ಡ್ರೆಸ್ ಇದ್ದು ಇಲ್ಲಿ. ಹಾಗೆ ಇನ್ಸ್ಟಂಟ್ ಆಗಿ ಮಾಡ್ಕೋ ಐಸ್ ಕ್ರೀಮ್ ಪೌಡರ್ಗಳೆಲ್ಲ ಇದ್ದು.
ಹಾಗೆ ಎಲ್ಲ ಕವರ್ಗಳಿದ್ದು ಸೋಫಾದು ಹಾಗೆ ಡೈನಿಂಗ್ ಟೇಬಲ್ದು ಎಲ್ಲ ರೀತಿ ಕವರ್ಗಳು ಒಂದಕ್ಕಿಂತ ಒಂದು ಚಂದ ಇದ್ದು. ಇವ್ ಡ್ರೆಸ್ ಏನ್ ನೋಡ್ತಿದ್ದೀರಾ ಪ್ಯೂರ್ ಕಾಟನ್ ಅಂತ. ರೇಟ್ ಮಾತ್ರ ಸಿಕ್ಕಾಪಟ್ಟೆ ಐತ್ರಿ. ನಮಗಂತೂ ಶಾಕ್ ಅನಿಸ್ತು ರೇಟ್ ಎಲ್ಲ ಕೇಳಿ. ಎಲ್ಲ ಕಡೆನೂ ಒಂದೇ ತರ ಇರ್ಲಿಲ್ಲ, ಕೆಲವೊಂದ್ ಕಡೆ ರೇಟ್ ಎಲ್ಲ ಡಿಫ್ರೆಂಟ್ ಆಗಿತ್ತು. ಚಿಕ್ಕ ಮಕ್ಕಳದ್ ಹಿಡಿದು ದೊಡ್ಡವರವರೆಗೂ ಸೂಪರ್ ಕಲೆಕ್ಷನ್ಸ್ ಎಲ್ಲ ಇದ್ದು. ಈ ಕಡೆ ಬಂದ್ರ ಐಸ್ ಕ್ರೀಮ್ಸ್ ಎಲ್ಲ ನೋಡಿದ್ವಿ. ತಿನ್ನ ಐಟಮ್ ನೋಡಿದ್ರೆ ಸಾಕ್ರಿ ಬಾಯಾಗ ನೀರ್ ಕಡಿತದ. ನಾವಂತೂ ಟೇಸ್ಟ್ ಮಾಡ್ಲಾರೆ ಹೋಗಿದ್ದೇ ಇಲ್ಲ. ಸ್ವೀಟ್ಸ್ ಎಲ್ಲ ಇತ್ತು. ಹಾಗೆ ಪ್ಯೂರ್ ಗೀ ಅಂತ ಸ್ಮೆಲ್ ಮಾಡಿ ತಗೋಬಹುದಿತ್ತು ನಾವು ಗೀನ. ಬಟ್ ಇಲ್ಲಿ ಹಾಕಿರೋ ಗೀ ಯಾವ್ದು ಬಾಕ್ಸ್ ಅಲ್ಲಿ ಇರೋದು ಯಾವ್ದು ಗೊತ್ತಿರ್ಲಿಲ್ಲ. ಬಟ್ ಅಂದ್ರೂ ಖರೀದಿ ಮಾಡಿದ್ವಿ. ನಾವಂತರೂ ಸ್ವೀಟ್ ಲವರಿ, ಸಿಕ್ಕಾಪಟ್ಟೆ ಸ್ವೀಟ್ ಈ ತರ ಕಣ್ಣಿ ಕಂಡ್ರೆ ಬಿಡೋರೆ ಅಲ್ಲ ನಾವು. ಹಾಗೆ ಎಲ್ಲ ಖರೀದಿ ಮಾಡ್ಕೊಂಡ್ವಿ. ಸ್ವಲ್ಪ ವೆರೈಟೀಸ್ ಆಫ್ ಸ್ವೀಟ್ಸ್ ಇತ್ತು. ನೋಡಿದ್ರೇನೆ ತಿನ್ಬೇಕು ಅನ್ಸ್ಬಿಡ್ತದ್ರಿ. ಯಾರೆಲ್ಲ ಸ್ವೀಟ್ ಲವರ್ ಇದೀರಿ ಕಮೆಂಟ್ ಮಾಡ್ರಿ. ಹಾಗೆ ಚಾ ಲವರ್ ಯಾರಿದ್ದೀರಿ ಅವರು ಕೂಡ ಕಮೆಂಟ್ ಮಾಡಿ. ಇಲ್ಲಿ ಡಿಫ್ರೆನ್ಸ್ ಆಫ್ ಚಹಾ ಪತ್ತಿ ಪೌಡರ್ ಇತ್ರಿ. ಟೀ ಪೌಡರ್ ಅಂತ ಸಿಕ್ಕಾಪಟ್ಟೆ ಇತ್ತು. ಟೀ ಮಸಾಲ, ಟೀ ಪೌಡರ್ ಜಾಸ್ತಿ ಇತ್ತು. ನಾವಂತರೂ ಟೀ ಕುಡಿಯೋರೆಲ್ಲ, ಹಾಗಾಗಿ ಟೀದೇನು ಖರೀದಿ ಮಾಡ್ಲಕ್ ಹೋಗ್ಲಿಲ್ರಿ. ಡ್ರೈ ಫ್ರೂಟ್ಸ್ ಎಲ್ಲ ಇತ್ತು ರೀ. ಎಲ್ಲ ತರದ ಡ್ರೈ ಫ್ರೂಟ್ಸ್ ಇತ್ತು. ಬೆಸ್ಟ್ ಕ್ವಾಲಿಟಿ ಡ್ರೈ ಫ್ರೂಟ್ಸ್ ಅಂತ ಹೇಳ್ತಾ ಇದ್ರು. ಪ್ರತಿಯೊಂದು ಇತ್ತು ಇಲ್ಲಿ ಡ್ರೈ ಫ್ರೂಟ್ಸ್ ಅಂತೂ. ಕಲರ್ಫುಲ್ ಆಗಿದ್ದು ಯಾವ್ದು ಏನು ಕೆಲವೊಂದು ಹೆಸರೇ ಗೊತ್ತಿರ್ಲಿಲ್ರಿ ನಮಗಂತೂ. ಡ್ರೆಸ್ ಅಂತೂ ಕಲೆಕ್ಷನ್ ಸೂಪರ್ ಆಗಿದ್ವು. ಜೆಂಟ್ಸ್ಗೂ ಕೂಡ ನೈಟ್ ಪ್ಯಾಂಟ್ ಟಿ ಶರ್ಟ್ ಎಲ್ಲ ಇದ್ದು ಸೂಪರ್ ಆಗಿತ್ತು. ಇಲ್ಲಿ ಮುಂದೆ ನೋಡಿದ್ರೆ ಬಾಯಾಗ ನೀರ್ ಕಡ್ಲಾಕತ್ತಿತ್ರಿ. ವೆರೈಟೀಸ್ ಆಫ್ ಉಪ್ಪಿನಕಾಯಿ ನೋಡಿದ್ರೇನೆ ಬಾಯಾಗ ನೀರ್ ಕಡ್ಲಾಕತ್ತಿತ್ತು. ನಾವು ಖರೀದಿ ಮಾಡಿದ್ವಿ. ಉಪ್ಪಿನಕಾಯಿ ಇಷ್ಟ ಪಡದೆ ಇರೋರು ಯಾರು ಇಲ್ಲಲ್ರಿ. ಬಾಳ್ ನೋಡಿದ್ರೆ ಅದು ಬಾಯಾಗ ನೀರ್ ಕಡಿಯೋದೇನೆ. ಟೇಸ್ಟ್ ಮಾಡಕ್ ಕೊಟ್ರಿ ಯಾವ್ದು ತಗೋಬೇಕು ಯಾವ್ದು ಬಿಡ್ಬೇಕು ಗೊತ್ತಾಗ್ತಿರ್ಲಿಲ್ಲ. ಹಾಗೆ ಸ್ವಲ್ಪ ಉಪ್ಪಿನಕಾಯಿ ಎಲ್ಲ ಖರೀದಿ ಮಾಡ್ಕೊಂಡು ಮುಂದ್ ಬಂದ್ವಿ. ಚಿಕ್ಕ ಪುಟ್ಟ ಟಾಯ್ಸ್ ಇದ್ದು, ಮನೆಗೆ ಬೇಕಾಗಿರುವ ಚಿಕ್ಕ ಪುಟ್ಟ ಸಾಮಾನುಗಳು ಎಲ್ಲ ಇದ್ದು. ಕೆಲವು ಏನ್ ಹತ್ತತಾವ ಅದನ್ನ ತಗೊಂಡ್ವಿ. ಇದು ಇದ್ದಿದ್ದು ಗುಜರಾತ್ ಸ್ಟೇಟ್ ದಮನ್ನಲ್ಲಿ ಟ್ರೇಡ್ ಫೇರ್. ಹಾಗಾಗಿ ಇಲ್ಲಿ ಜಾಸ್ತಿ ಆರಾಧನೆ ಮಾಡೋದು ಕೃಷ್ಣ. ಹಾಗಾಗಿ ಕೃಷ್ಣನ ಪೂಜೆಗೆ ಬೇಕಾಗಿರೋ ಸಾಮಾನುಗಳೆಲ್ಲ ನೋಡಿದ್ವಿ ನಾವು. ನೋಡ್ರಿ ಜ್ಯುವೆಲರಿ ಸೆಟ್ಸ್ ಯಾವ ತರ ಅದ. ಸರಗಳು ನೋಡಿದ್ರೇನೆ ಯಾವ್ದು ತಗೋಬೇಕು ಅನ್ನಿಸ್ಬಿಡ್ಲತ್ತಿತ್ತು. ಮೊಬೈಲ್ ಕವರ್ಸ್ ಎಲ್ಲ ಇದ್ದು. ಇಲ್ಲಿ ಸಾಡಿ ಹಾಗೆ ಡ್ರೆಸ್ ಪೀಸಸ್ ಎಲ್ಲ ಇದ್ದು ಸೂಪರ್ ಕಲೆಕ್ಷನ್ಸ್ ಇತ್ತು. ಹಾಗೆ ಇಲ್ಲಿ ಪಾನಿಪುರಿ ರೀ. ಪಾನಿಪುರಿ ನೋಡಿದ ತಕ್ಷಣ ತಗೋಬೇಕಂತ ಮನ್ಸಾಗ್ಬಿಡ್ತದ. ನಾವು ಸಹ ಪಾನಿಪುರಿ ಪೇಸ್ಟ್ ಎಲ್ಲ ಖರೀದಿ ಮಾಡಿದ್ವಿ. ಇನ್ಸ್ಟಂಟ್ ಆಗಿ ಮಾಡ್ಕೋಬಹುದಂತ. ಕೆಲವೊಂದು ಸ್ನಾಕ್ಸ್ ತಗೊಂಡ್ವಿ. ಬಟ್ ಬುಕ್ಸ್ ಕಡೆ ಬಂದ್ರೆ ನಮಗಂತರ ಅರ್ಥ ಆಗಲ್ರಿ ಲ್ಯಾಂಗ್ವೇಜ್. ಹಾಗಾಗಿ ಬುಕ್ಸ್ ಏನು ಖರೀದಿ ಮಾಡ್ಲಿಲ್ಲ. ಈ ಕಡೆ ಬಂದ್ವಿ ನ್ಯಾಚುರಲ್ ಐಸ್ ಕ್ರೀಮ್ ಎಲ್ಲ ನೋಡಕ ನೋಡಿದ್ವಿ. ಹಾಗೆ ನ್ಯಾಚುರಲ್ ಐಸ್ ಕ್ರೀಮ್ ಅಂಜೂರದು ಐಸ್ ಕ್ರೀಮ್ ತಗೊಂಡ್ ತಿಂದು ನಾವು ಅಲ್ಲೆಲ್ಲ ತಿರ್ಗಾಡಿ ನಮ್ ಶಾಪಿಂಗ್ ಮುಗಿಸಿದ್ವಿ. ಈ ಕಡೆ ಎಲ್ಲ ಸ್ನಾಕ್ಸ್ ಇದ್ದು. ಗುಜರಾತಿ ಸ್ಪೆಷಲ್ ವೆರೈಟೀಸ್ ಆಫ್ ಸ್ನಾಕ್ಸ್ ಇತ್ತು. ಸ್ನಾಕ್ಸ್ ಏನು ತಿನ್ಲಿಲ್ಲ. ಕೊನೆಯದಾಗಿ ಪಾನ್ ಮಸಾಲ ಒಂದು ತಿನ್ಕೊಂಡು ನಮ್ ಶಾಪಿಂಗ್ ಎಲ್ಲ ಮುಗಿಸಿ ಟ್ರೇಡ್ ಫೇರ್ ಹೊರಗಡೆ ಬಂದ್ವಿ ನಾವು. ಇಷ್ಟಿತ್ರಿ ಈ ವಿಡಿಯೋದಾಗ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್.